ಏನಪ್ಪ ವಿಚಾರ ಅಂದರೆ ನೋಡಿ, ಇದೊಂದು ಗಾಡಿ ಕೀ ಆಫ್ ಮಾಡಿ ಕೀ ಆನ್ ಮಾಡಿದ್ರೆ ನೋಡಿ ಈ ಥರ ಚೆಕ್ ಲೈಟು ಬರೋಲ್ಲ, ಹಾಗೆಯೇ ಬರೀ RPM ಬರುತ್ತೆ. ಸೆಲ್ಫ್ ಮಾಡಿದ್ರೆ ಸೆಲ್ಫ್ ಆಗೋಲ್ಲ, ಮತ್ತು ಕೀ ಆಫ್ ಮಾಡಿ ಆನ್ ಮಾಡಿದ್ರು ಕೂಡ ಚೆಕ್ ಲೈಟ್ ಬರ್ತಾಯಿಲ್ಲ, ಡೈರೆಕ್ಟು RPM ಬರ್ತಾಯಿದೆ. ಗಾಡಿ RPM ಈ ಥರ ಬಂದರೆ ಡ್ಯಾಶ್ಬೋರ್ಡಲ್ಲಿ ಅದೇ ಕಾರಣಕ್ಕೂ ಗಾಡಿ ಸ್ಟಾರ್ಟ್ ಆಗೋಲ್ಲ. ಈ ಲೈಟ್ ಹೋಗೋ ಗಂಟನೂ ಗಾಡಿ ಸ್ಟಾರ್ಟ್ ಆಗೋಲ್ಲ. ನೋಡಿ ಚೆಕ್ ಲೈಟ್ ಕೀ ಆನ್ ಮಾಡಿದ ತಕ್ಷಣ ಚೆಕ್ ಲೈಟ್ ಬರಬೇಕಾಗಿ ಚೆಕ್ ಲೈಟ್ ಬರ್ತಾಯಿಲ್ಲ, ಏನು ಮಾಡ್ರೂ ಬರ್ತಾಯಿಲ್ಲ. ಇದಕ್ಕೆ ಕೆಲವೊಂದು ಟೈಮಲ್ಲಿ ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ಗ್ಯಾಸ್ ಟ್ಯಾಂಕ್ ಹತ್ರ ಒಂದು ಕೇಬಲ್ ರಿಮೂವ್ ಮಾಡಿದ್ರು ಸರೋಗುತ್ತೆ. ಇದು ನೋಡಿ, ಇಲ್ಲಿ ಕೇಬಲ್ ಇದೆಯಲ್ಲ, ಈ ಕೇಬಲ್ ಇವೆರಡು ಇಲ್ಲಿರ್ತವೆ. ಇಲ್ಲೊಂದು ಮತ್ತು ಕೆಳಗೊಂದು ಇರುತ್ತೆ ನೋಡಿ, ಅಲ್ಲಿರುತ್ತೆ, ಇಲ್ಲಿರುತ್ತೆ. ಕೆಲವೊಂದು ಟೈಮಲ್ಲಿ ಈ ಥರ ಒಂದೇ ಒಂದು ಕೇಬಲ್ ಈ ಥರ ರಿಮೂವ್ ಮಾಡಿದ್ರು ಕೂಡ ಸರೋಗುತ್ತೆ. ಬಟ್ ಈ ಗಾಡಿ ನೋಡಿ, ಈಗ ಇದು ರಿಮೂವ್ ಮಾಡಿದ್ದೀನಿ, ಒಂದು ರಿಮೂವ್ ಮಾಡಿದ್ದೀನಿ, ಆದರೂ ಕೂಡ ಲೈಟ್ ಹಾಗೇ ಇದೆ ನೋಡಿ. ಈ ಥರ ಬರ್ತಾ ಇದೆ. ಇದಕ್ಕೆ ಏನು ಮಾಡೋದು ಸ್ನೇಹಿತರೆ, ಬನ್ನಿ ತೋರಿಸ್ತೀನಿ ಏನು ಪ್ರಾಬ್ಲಮ್ ಇದೆ ಈ ಗಾಡಿದು. ನೋಡಿ ಇಲ್ಲಿ ಇದು ಮೇಯ್ನ್ ರಿಲೇ, ಇದು ಇಲಿ ಮಹಾರಾಜ ಕಟ್ ಮಾಡೋನೆ ನೋಡಿ ಸ್ನೇಹಿತರೆ, ಇಲಿ ಮಹಾರಾಜ ಕಟ್ ಮಾಡಿದ್ದಾನೆ. ಇಲ್ಲಿ ಇದಕ್ಕೆ ಜಾಯಿಂಟ್ ಮಾಡಿದ್ರೆ ನೋಡಿ ಸರೋಗುತ್ತೆ ಇಷ್ಟೇ. ನೋಡಿ, ಇದು ನಮ್ಮ ಇಲಿ ಮಹಾರಾಜವರು ನೀಟಾಗಿ ಕಟ್ ಮಾಡಿದ್ದಾರೆ. ಇದನ್ನು ಜಾಯಿಂಟ್ ಮಾಡಿ ತೋರಿಸ್ತೀನಿ. ಹಾಗೇನೆ ಗಾಡಿ ಓನರ್ ಇದ್ದಾರೆ. ಏನಾಗಿತ್ತಣ್ಣ? ನಿನ್ನೆ ನಾನು ಬೆಳಗ್ಗೆ ಬಾಡಿಗೆ ಸ್ವಲ್ಪ ಕಡಿಮೆ ಇದ್ದಿತ್ತು. ಬೆಳಿಗ್ಗೆ ಗಾಡಿನೆಲ್ಲ ಸುಮ್ಮನೆ ಗಲೀಜಾಯಿತು, ಬಂದು ವಾಶ್ ಮಾಡೋಣ ಅಂತೇಳಿ ಹೇಳಿ ಮನೆ ಹತ್ರ ನಿಲ್ಲಿಸ್ಕೊಂಡು ಗಾಡಿ ವಾಶ್ ಮಾಡಿದೆ. ವಾಶ್ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. 1 ಅವರ್ ಬಿಟ್ಟು ವಾಶ್ ಮಾಡಿ 1 ಅವರ್ ಬಿಟ್ಟು ಸೆಲ್ಫೇ ತಗೊತಾ ಇಲ್ಲ ಅಣ್ಣ, ಸೆಲ್ಫೇ ತಗೊತಾ ಇಲ್ಲ, ಏನು ಬರ್ತಾನೆ ಇಲ್ಲ. ನಾನು ಅದಕ್ಕೆ ಫಸ್ಟು ಯಾರಿಗೂ ಕಾಲ್ ಮಾಡಲಿಲ್ಲ, ಫಸ್ಟ್ ನಿಮ್ಮ ಹತ್ರನೇ ಸಜೆಷನ್ ಕೇಳಿದೆ, ನಿಮಗೆ ಕಾಲ್ ಮಾಡಿದೆ. ನೀವು ಕೆಲವೊಂದು ಟ್ರಿಕ್ಸ್ ಎಲ್ಲ ಹೇಳ್ಕೊಟ್ರಿ, ಅದರಿಂದ ವರ್ಕ್ ಆಗಲಿಲ್ಲ ಯಾವುದು. ಇವತ್ತು ಏನು ಮಾಡೋದು ಅಂತೇಳಿ ಹೇಳಿ ನಿಮ್ಮ ಹತ್ರನೇ ಮತ್ತೆ ವಾಪಸ್ ಕಾಲ್ ಮಾಡಿದೆ. ನಿಮ್ಮ ಟಚ್ಚಲ್ಲೇ ಇದ್ದಿದ್ದೆ ನಿನ್ನೆಯಿಂದ. ಇವತ್ತು ಬೆಳಿಗ್ಗೆ ಮತ್ತೆ ಕಾಲ್ ಮಾಡಿದೆ ನಿಮಗೆ. ಕಾಲ್ ಮಾಡಿದವಾಗ ಅಣ್ಣ ಈ ಥರ ಪ್ರಾಬ್ಲಮ್ ಇದೆ, ಏನು ಮಾಡೋದು ಅಂತೇಳಿ ಹೇಳಿದವಾಗ ಸಂಜಯ್ ನಗರಕ್ಕೆ ತಗೊಂಡು ಬನ್ನಿ ಅಂತೇಳಿ ಹೇಳಿದ್ರಿ ನೀವು. ಬಟ್ ಮಲ್ಲೇಶ್ವರಮಿಂದ ಸಂಜಯ್ ನಗರಕ್ಕೆ ಬರೀ ಒಂದು 6 ಕಿಲೋಮೀಟ್ರ್ ಇರೋದು. ಒಂದು 10 ರಿಂದ 15 ಆಟೋಗಳಿಗೆ ಕೇಳಿದೆ ಅಣ್ಣ, ಎಲ್ಲ ನಮ್ಮ ಆಟೋದವರಿಗೆ. ಇಲ್ಲ ಟೋಯಿಂಗ್ ಮಾಡೋಕ್ಕಾಗಲ್ಲ ಅಣ್ಣ, ಅದು ಗೊತ್ತಿದ್ದವರೇ ಮಾಡಬೇಕು ಹಂಗೆ ಹಿಂಗೆ ಅಂತಂದರು. ನಾನು ಆ್ಯಕ್ಚುಲಿ ಈ ಫೀಲ್ಡಿಗೆ ಹೊಸಬ, ನನಗೂ ಅದು ಧೈರ್ಯ ಸಾಕಾಗಲಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಮತ್ತೆ ವಾಪಸ್ ರಿಕ್ವೆಸ್ಟ್ ಮಾಡಿಕೊಂಡೆ, ಅಣ್ಣ ಈ ಕಡೆ ಎಲ್ಲ ಬಂದರೆ ಬನ್ನಿ ಅಣ್ಣ ಪ್ಲೀಸ್, ನಾ ಮತ್ತೆ ಎಲ್ಲಿಗೂ ತಗೊಂಡು ಹೋಗಲ್ಲ ಅಂತಂದೆ. ಆಮೇಲೆ ಒಂದು 4 ಗ್ಯಾರೇಜಿಗೂ ಕಾಲ್ ಮಾಡಿದೆ. ಕಾಲ್ ಮಾಡಿದ್ರೆ ಅವರು ತೊಳೆದಿದ್ರ, ಸೆನ್ಸರ್ ಹೋಯ್ತು, ಅದು ಹೋಯ್ತು, ಇದು ಹೋಯ್ತು, ತಗೊಂಡು ಬನ್ನಿ ನಾನು ರೆಡಿ ಮಾಡಿಕೊಡ್ತೀನಿ ಹಂಗೆ ಹಿಂಗೆ ಅಂತಂದರು. ನಾನು ಮತ್ತೆ ಅದು ಎಲ್ಲಿಗೂ ಹೋಗ್ದೆ ಅಣ್ಣ. ಮೆಕ್ಯಾನಿಕ್ ಏನು ಹೇಳಿದ್ರು? ಯಾವುದು? ಕೆಲವು ಮೆಕ್ಯಾನಿಕ್ಗಳು ಏನು ಹೇಳಿದ್ರು? ಅದೇ ಮೆಕ್ಯಾನಿಕ್ ಏನು ಹೇಳಿದ್ರು ಅಂದರೆ, ಒಬ್ಬರು ಏನೋ ತಗೊಬನಪ್ಪ ರೆಡಿ ಮಾಡ್ಕೊಡ್ತೀನಿ, ಸೆನ್ಸರ್ ಎಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಇನ್ನು ಕೆಲವು ಮೆಕ್ಯಾನಿಕ್ಗಳು ಇನ್ನು BS6 ನಾನು ಮುಟ್ಟಲ್ಲ, ಇದು ನಮ್ಗೆ ಆಗಲ್ಲ ಅಣ್ಣ, ಇದು ಬೇರೆ ಯಾವ ಗಾಡಿ ಬೇಕಾದ್ರೆ ತಗೊಂಡು ಬನ್ನಿ ರೆಡಿ ಮಾಡ್ತೀನಿ, BS6 ಮಾತ್ರ ನನಗೆ ಹೇಳಬೇಡಿ ಅಂತಂದರು. ಅದಕ್ಕೆ ಸ್ವಲ್ಪ ಅದಕ್ಕೆ ಮತ್ತೆ ನಾನು ನಿಮಗೆ ಕಾಲ್ ಮಾಡಿದೆ, ಏನು ಮಾಡೋದಣ್ಣ ಹಂಗೆ ಅಂದರೆ, ನೀವು ಲೊಕೇಶನ್ ಕಳಿಸಿ ಆದರೆ ನಾನು ಆ ಕಡೆ ಬರ್ತೆ ಅಂತೇಳಿ ಅಂದ್ರಿ. ನೀವು ಬಂದ್ರಿ. ಈಗ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಈಗ ಇಲ್ಲಿಗೆ ಬಂದಿದ್ದೀವಿ. ನಿಮಗೆ ಪ್ರಾಬ್ಲಮ್ ಸಿಕ್ಕಿದೆ, ಅದೊಂದು ನನಗೆ ಖುಷಿ ಆಯಿತು ಅಷ್ಟೇ. ಯಾವ ಥರ ಸ್ಟಾರ್ಟ್ ಮಾಡ್ಕೊಂಡ್ರಿ? ಅಲ್ಲಿಂದ ನೀವು ಅದೇನೋ ಒಂದು ವಯರ್ ಈ ಕಡೆ ಎಲ್ಲ ಕೊಟ್ಟು ಅರ್ಥಿಂಗ್ ಏನೋ ಒಂದು ವಯರ್ ಕೊಟ್ರಿ, ಡೈರೆಕ್ಟ್ ಮಾಡಿದ್ರಿ. ಡೈರೆಕ್ಟ್ ಮಾಡಿದ್ರಿ. ಡೈರೆಕ್ಟ್ ಮಾಡಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇಲ್ಲಿ ತನಕ ಬರುವವರೆಗೂ ಏನು ತೊಂದರೆ ಇಲ್ಲ. ಇವಾಗ ನೀವು ಅದನ್ನು ಬೋರ್ಡ್ ಬಿಚ್ಚಿ ನೋಡಿದ ತಕ್ಷಣ ನಿಮಗೆ ಪ್ರಾಬ್ಲಮ್ ಗೊತ್ತಾಯಿತು, ಇಲಿ ಕಚ್ಚಿದೆ ಅಂತ. ಶೋರೂಮಿಗೆ ಅದ್ರ ಮಧ್ಯಾಹ್ನ ನಾನು ಶೋರೂಮಿಗೂ ಕಾಲ್ ಮಾಡಿದ್ದೆ. ಶೋರೂಮಿಗೆ ಕಾಲ್ ಮಾಡಿದ್ರೆ ಟೋಯಿಂಗ್ ಮಾಡ್ಕೊಂಡು ಬನ್ನಿ ಸರ್, ಮತ್ತೆ ಅಲ್ಲಿಂದ ಬರೋಕ್ಕೆ ಯಾರಿಲ್ಲ, ಟೋಯಿಂಗ್ ಮಾಡ್ಕೊಂಡು ಬನ್ನಿ, ಅದು ಏನಿದೆ ಪ್ರಾಬ್ಲಮ್ ನೋಡೋಣ ಅಂತ. ಈಗ ಏನು ಮಾಡೋದು? ಇಲಿ ಮಹಾರಾಜ ಕಚ್ಬಿಡೋಲ್ಲ, ಏನು ನೀವೇ ಮಾಡ್ಬೇಕಣ್ಣ ಏನಂತ. ಅಲ್ಲ ಈಗ ನಾನು ಜಾಯಿಂಟ್ ಮಾಡಿಕೊಡ್ತೀನಿ, ಮುಂದಕ್ಕೆ ಏನು ಮಾಡ್ಕೊತೀರಾ? ಮುಂದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊತೀನಿ ಮಾಡ್ಕೊಳ್ಳಿ. ಯಾಕೆಂದರೆ ಇಲಿ ಕಚ್ಚಿದ್ರೆ ಇದು ಏನೋ ಒಂದು ವೈರ್ ಕಚ್ಚಿದೆ, ಒಂದು ವೈರ್ ಜಾಯಿಂಟ್ ಮಾಡಿದ್ರೆ ನಾನೊಂದು 3-4 ತಿಂಗಳಲ್ಲಿ ಮನೆ ಹತ್ರನೇ ಗಾಡಿ ಇಡ್ತಿದ್ದೆ. ಆ್ಯಕ್ಚುಲಿ ಅಲ್ಲೇ ರಾತ್ರಿ ಬರೋದು ಅಲ್ಲೇ ಇಡೋದು. ಅಂದರೆ ಇಲ್ಲಿ ಬರ್ತಿಲ್ಲ ಆಗಿತ್ತು.
ನಾನು ಅದಕ್ಕೆ ನೀವು ಫಸ್ಟ್ ಇಲಿ ಬಂದಿತ್ತ ಇಲ್ಲಿ ಇಲಿ ಕಚ್ಚಿತ ಏನಾದರೂ ಕಚ್ಬೋದ ಕೇಳಿದ್ರೆ ನಾನು ಅದಕ್ಕೆ ಕಾನ್ಫಿಡೆಂಟ್ ಆಗಿ ಇಲ್ಲ ಅಂತಂದೆ ನಿಮ್ಮ ಹತ್ರ. ನಾನು ಫಸ್ಟ್ಗೆ ಬಂದಾಗ ಅದೇ ಅದೇ ಕೇಳಿದ್ರೆ ಏನಾದರೂ ಇಲಿ ಏನಾದರೂ ಕಚ್ಚಿತ ವೈರಿಂಗ್ ಪ್ರಾಬ್ಲಮ್ ಇತ್ತಲ್ಲ ಈ ಇಲಿ ಏನಾದರೂ ಕಚ್ಚಿತ ಕೇಳಿದ್ರೆ ನೀವು ನಾನು ಇಲ್ಲ ಅಂತಂದೆ. ಇಲ್ಲವೇ ಇಲ್ಲ ಅಂತಂದೆ. ಏನಕ್ಕಂದರೆ ಇಲ್ಲಿ ತನಕನೂ ಕಚ್ಚಿಲ್ಲ ಅಣ್ಣ ಅದು. ಏನಕ್ಕಂದ್ರೆ ಅಲ್ಲಿ ತುಂಬ ಗಾಡಿ ಎಲ್ಲ ನಿಲ್ಲುತ್ತೋ. ನಮ್ಮ ಫ್ರೆಂಡ್ ಇದೊಂದು ಆಟೋ ಒಂದು ತಿಂಗಳುಗಟ್ಟಲೆ ಅಲ್ಲೇ ನಿಲ್ಲುತ್ತೆ ಆ ಗಾಡಿ. ಇಲ್ಲಿವರೆಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ನಿಮ್ಮ ಗಾಡಿ ಹುಡುಕವನ್ನು ಕಚ್ಚಿ ನನ್ನ ಗಾಡಿನೂ ಅಷ್ಟೇ. ಈಗ ನನ್ನ ಗಾಡಿನೂ 3-4 ತಿಂಗಳಾಯ್ತಲ್ಲ, 4-5 ತಿಂಗಳಾಯ್ತು ತಗೊಂಡು. ಇಲ್ಲಿವರೆಗೆ ಇಲಿ ಕಚ್ಚಿದೆ ಅಂತ ಪ್ರಾಬ್ಲಮ್ ಇಲ್ಲ. ನಿನ್ನೆ ಬೆಳಿಗ್ಗಿಂದ ಸಾಯಂಕಾಲ ತನಕ ನಿಲ್ಲಿಸಿದ್ನಲ್ಲ, ಮೋಸ್ಟ್ಲಿ ಅದಕ್ಕೊಂದು ಚಾನ್ಸೇ ಸಿಕ್ಕಿತ್ತು ಕಚ್ಚಿಬಿಡ್ತಾನೆ. ಆಯ್ತು, ಅದನ್ನು ಜಾಯಿಂಟ್ ಮಾಡಿಕೊಡ್ತೀನಿ, ಸರಿ ಹೋಗುತ್ತೆ. ನಿಮ್ಮಿಂದ ಒಂದು ತುಂಬ ಹೆಲ್ಪ್ ಆಯ್ತಣ್ಣ ನನಗೆ. ಅದಕ್ಕೆ ಮತ್ತು ಬೇರೆ ಏನಿಲ್ಲ. ಥ್ಯಾಂಕ್ ಯು. ಹಾಂ ಸ್ನೇಹಿತರೆ, ಜಾಯಿಂಟ್ ಆಗಿದೆ. ಇದು ಏನು ವೈರ್ ಕಟ್ಟಾಗಿತ್ತು ಅದನ್ನು ಜಾಯಿಂಟ್ ಮಾಡಿದ್ದೀನಿ. ಬನ್ನಿ ನೋಡೋಣ ಏನು ಮಾಡ್ಬಿಟ್ಟು ಗಾಡಿ ಸ್ಟಾರ್ಟ್ ಆಗುತ್ತಾ ಇಲ್ವಾ ಅಂತ. ಹಾಂ, ಚೆಕ್ ಲೈಟ್ ನೋಡಿ, ಚೆಕ್ ಲೈಟು ಬರ್ತಾಯಿದೆ ಮೇಲ್ಗಡೆ. ಹಾಗೆ ಈ ಲೈಟ್ ಕೂಡ ಹೋಯ್ತು ಮತ್ತೊಮ್ಮೆ ನೋಡಿ. ಸ್ಟಾರ್ಟ್ ಆಗ್ತಾಯಿದೆ, ಚೆಕ್ ಲೈಟು ಹೋಗಿದೆ. ನೀಟಾಗಿ ಸ್ಟಾರ್ಟ್ ಆಗ್ತಾಯಿದೆ, ಚೆಕ್ ಲೈಟು ಹೋಗ್ತಾಯಿದೆ, ಹಾಗೆ RPM ಹೋಗ್ತಾಯಿದೆ. ಇಷ್ಟೇ ಸ್ನೇಹಿತರೆ, ದಯವಿಟ್ಟು ನೋಡ್ಕೊಳ್ಳಿ. ಸುಮ್ಮನೆ ಕೆಲವೊಬ್ಬರು ಸೆನ್ಸರ್ ಹೋಗ್ಬಿಟ್ಟಿದೆ, ಅದು ಹೋಗಿದೆ ಇದು ಹೋಗಿದೆ ಅಂತ ಇರ್ತಾರೆ. ಸೊ 1-2 ಸಲ ಎಲ್ಲ ಚೆಕ್ ಮಾಡಿ ಆದಮೇಲೆ ನೋಡ್ಬಿಟ್ಟು ಮಾಡಿಸ್ಕೊಳ್ಳಿ ಸ್ನೇಹಿತರೆ. ನಮಸ್ಕಾರ.